ಯಾರೇ ಕೂಡ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಈ ತರ ಇದ್ದೇ ಇರುತ್ತೆ. ಇದು ವಾಕ್ ಇನ್ ಆಗಿರೋದ್ರಿಂದ ತುಂಬಾ ಜನ ಬರ್ತಾರೆ. ನಮ್ ಮಾತೃಭಾಷೆನೇ ತೊದ್ಲುತ್ತೀವಿ, ಇನ್ ಇಂಗ್ಲಿಷ್ ತೊದ್ಲಲ್ವಾ. ಇನ್ನೊಂದ್ ಏನಂದ್ರೆ, ನೀವು ಒಂದ್ಸತಿ ಏನಾದ್ರು ಮಾನ್ಯತಾ ಟೆಕ್ ಪಾರ್ಕ್ ಬಂದ್ರೆ ಒಂದ್ 5-6 ರೆಸ್ಯೂಮೆ ಜೊತೆ ಬಂದ್ಬಿಡಿ. 3 ತಿಂಗಳು ನೀವು ಅಪ್ಲೈ ಮಾಡಂಗಿಲ್ಲ, ಅದಾದ್ಮೇಲೆ ಸೇಮ್ ಕಂಪ್ನಿಗೆ ಅಪ್ಲೈ ಮಾಡಬಹುದು ಅಂದ್ರು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಷ್ಟು ಚಳಿ ಹೊಡಿತಾ ಇದೆ ಗೊತ್ತಾ ಈ ಬೆಳಗ್ಗೆ. ಅಂದ್ರೆ ಟೈಮಿಂಗ್ ಏನ್ ಗೊತ್ತಾ, ಇವಾಗಿನ ಟೈಮ್ ಅನ್ಬಿಟ್ಟು ನೋಡಿ 5:15, ಕರೆಕ್ಟ್ ಆಗಿ 5:15. 5:15ಗೆ ಎಲ್ಲಿ ಹೋಗ್ತಿದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ನಾನು ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ವಾಕ್ ಇನ್ ಇದೆ ಅಂತ ಕೇಳ್ಪಟ್ವಿ. ಸೊ ಇದು ನಮ್ಮ ಫಸ್ಟ್ ಇಂಟರ್ವ್ಯೂ. ಇದು ವಾಕ್ ಇನ್ ಆಗಿರೋದ್ರಿಂದ ತುಂಬಾ ಜನ ಬರ್ತಾರೆ. ಯಾರು ಕೂಡ ನಮ್ಗೆ ಮೇಲ್ ಮಾಡಿರಲ್ಲ, ಸೊ ಕರ್ದಿರಲ್ಲ, ಪರ್ಸನಲ್ ಇನ್ವಿಟೇಷನ್ ಇರಲ್ಲ, ನಾವಾಗೆ ಹೋಗ್ತಾ ಇದೀವಿ. ವಾಕ್ ಇನ್ ಆಗಿರೋದ್ರಿಂದ ಎಲ್ಲರೂ ಯಾರೇ ಗ್ರಾಜುಯೇಷನ್ ಮುಗಿಸಿದ್ರು ಅಲೋ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಅಲ್ಲೆಲ್ಲ ಕಂಪ್ನೀಸ್ ಹೇಗಿದೆ, ಎಷ್ಟು ಜನ ಬಂದಿರ್ತಾರೆ, ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ತೋರ್ಸ್ಬೇಕು ಅನ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾದಿಂದ ಮಾನ್ಯತಾ ಟೆಕ್ ಪಾರ್ಕ್ಗೆ 20 ಕಿಲೋಮೀಟರ್ ಆಗುತ್ತೆ. ಈಗ ನೋಡಿ ಬಂದಿದೀವಿ ಮಾನ್ಯತಾ ಟೆಕ್ ಪಾರ್ಕ್ಗೆ. ಇದೇ ಮಾನ್ಯತಾ ಟೆಕ್ ಪಾರ್ಕು. ಈ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ತುಂಬಾ ಕಂಪ್ನೀಸ್ ಗಳು ಇರ್ತವೆ. ಡೈಲಿ ಮಂಡೇ ಟು ಫ್ರೈಡೇಸ್ ಕೆಲವೊಂದು ಕಂಪ್ನೀಸ್ ಅಲ್ಲಿ ಇಂಟರ್ವ್ಯೂಸ್ ನಡೀತಾನೆ ಇರುತ್ತೆ. ಇವತ್ತು ನಮ್ಮ ದೇಶ ಫೇಸ್ ಮಾಡ್ತಿರೋಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಫೋನ್ ಇದೆ, ಅನ್ಲಿಮಿಟೆಡ್ ಡಾಟಾ ಇದೆ, ಬೈಕ್ ಇದೆ, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಎಲ್ಲ ಬೇಗ ಸಿಗ್ತಾರೆ. ಆದ್ರೆ ಬೇಗ ಸಿಗದಿರೋ ಅಂತದ್ದು ಒಂದೇ ಏನಂದ್ರೆ ಕೆಲಸ. 2025 ನ ಜಾಬ್ ಮಾರ್ಕೆಟ್ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಗ್ರಾಜುಯೇಟ್ಸ್ ಗಳಿಗೆ ಕೆಲಸ ಸಿಗ್ತಿಲ್ಲ. ಸೊ ಇವಾಗ ಪಾರ್ಕಿಂಗ್ ಮಾಡಿದೀವಿ. ಇದು ಬೇಸ್ಮೆಂಟ್. ಈ ತರ ಒಂದು 7-8 ಫ್ಲೋರ್ ಇದೆ ಪಾರ್ಕಿಂಗ್. ದೊಡ್ಡ ಎಕರೆಯಲ್ಲಿ ಪಾರ್ಕಿಂಗ್ ಇದೆ. ಸೊ ಇವಾಗ ಫಸ್ಟ್ ಇಂಟರ್ವ್ಯೂಗೆ ಹೋಗೋಣ ಬನ್ನಿ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಜನಾನೇ ಇಲ್ಲ. ಮೊದಲಿಗೆ ಆಚೆಗಡೆ ಲೆಡ್ಜರ್ ಅಲ್ಲಿ ನಮ್ಮ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಆಗ ಒಂದು ID ಕಾರ್ಡ್ ಕೊಡ್ತಾರೆ. ನೀವು ಬಂದಿರೋದು ಎಲ್ಲಿಂದ ಅಂದ್ರೆ? ಹಲ್ಸೂರ್. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಒಂದು 12 ಕಿಲೋಮೀಟರ್ ಇರ್ಬೋದು. ಓಕೆ. ಈ ID ಕಾರ್ಡ್ ನ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಒಳಗಡೆ ಎಂಟ್ರಿ ಆಗ್ಬೋದು. ಫುಲ್ ಎಲ್ಲ ಖಾಲಿ ಇದಾರೆ. ಬೆಳಗ್ಗೆ ನಾವು ಬೇಗ ಬಂದಿರೋದ್ರಿಂದ ಖಾಲಿ ಅನ್ನಿಸ್ತಿದ್ದಾರೆ, ಬಟ್ ಜನ ಬರ್ತಾರೆ. ನೋಡ್ತಿದ್ದಂಗೆ ಜನ ಬರಕ್ ಸ್ಟಾರ್ಟ್ ಆದ್ರು. ಬಂದ್ರು. ಹೇಗ್ ಬಂದ್ರು ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಫುಲ್ಲು ಜನ. ಇಷ್ಟು ಜನ ಬಂದಿದ್ರು. ಜನ ಬರ್ತಾನೆ ಇದ್ರು. 9:30 ಮೇಲ್ ಬಂದಿರೋರ್ನ ಯಾರನ್ನು ಕೂಡ ಒಳಗಡೆ ಸೇರ್ಸ್ಕೊಳ್ಳಿಲ್ಲ. ಅದಾದ್ಮೇಲೆ ನಮ್ಮ ರೆಸ್ಯೂಮೆಸ್ ನೆಲ್ಲ ಕಲೆಕ್ಟ್ ಮಾಡಿದ್ರು. ಕಲೆಕ್ಟ್ ಮಾಡ್ಬಿಟ್ಟು ಫ್ರೆಶರ್ ಸಪ್ರೇಟು, ಎಕ್ಸ್ಪೀರಿಯನ್ಸ್ಡ್ ಸಪ್ರೇಟು, ಅದಾದ್ಮೇಲೆ ಏನಾದ್ರು ರೆಫರೆನ್ಸ್ ಇರೋರ್ದು ಸಪ್ರೇಟು, ಈ ತರ ಕರಿಯಕ್ ಸ್ಟಾರ್ಟ್ ಮಾಡಿದ್ರು 6 ಜನನ್ನ. ನಾವು ಬಂದಿದ್ದಂತ ಕಂಪ್ನಿಲಿ 3 ರೌಂಡ್ ಇದೆ ಅಂತ ಹೇಳಿದ್ರು. ಫಸ್ಟ್ ಒಂದು ಗ್ರೂಪ್ ಡಿಸ್ಕಷನ್, ಅದಾದ್ಮೇಲೆ ತಿರ್ಗಾ ಗ್ರೂಪ್ ಡಿಸ್ಕಷನ್ ಮಾಡಿದ್ರು. ಯಾರ್ಯಾರು ಸೆಲೆಕ್ಟ್ ಆಗಿದ್ರಲ್ಲ ಅವ್ರನ್ನೆಲ್ಲ ಇಟ್ಕೊಂಡು 2ನೇ ರೌಂಡ್ ಗ್ರೂಪ್ ಡಿಸ್ಕಷನ್ ಮಾಡಿದ್ರು. ಅದಾದ್ಮೇಲೆ ಇಮೇಲ್ ರೈಟಿಂಗ್ ಇರುತ್ತೆ. ಅದಾದ್ಮೇಲೆ ವಾಯ್ಸ್ ಮತ್ತೆ ಅಸೆಂಟ್ ನ ಚೆಕ್ ಮಾಡ್ತಾರೆ ಅಂತೆ. ಈ 3 ಕ್ಲಿಯರ್ ಮಾಡಾದ್ಮೇಲೆ ಮ್ಯಾನೇಜರ್ ಜೊತೆ ಇಂಟರ್ವ್ಯೂ ಆಗುತ್ತೆ. ಆಚೆ ಬರ್ಬೇಕಾದ್ರೆ ID ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ ಸೈನ್ ಮಾಡ್ಬಿಟ್ಟು ಯಾವ ಟೈಮಿಗೆ ಆಚೆ ಹೋಗ್ತಿದೀವಿ ಅನ್ನೋದು ಮೆನ್ಷನ್ ಮಾಡಿ ಆಚೆ ಬರ್ಬೇಕಾಗತ್ತೆ. ಎಸ್, ಇವಾಗ ನಾವು ಆಚೆ ಬರ್ತಾ ಇದೀವಿ. ನೀವು ನೋಡ್ಬೋದು, ನಾನು ನನ್ನ ಫ್ರೆಂಡು ಇಬ್ರು ಆಚೆ ಬರ್ತಾ ಇದೀವಿ. 6:45 ಹೋಗಿದ್ ಅನ್ಸುತ್ತೆ. ಎಷ್ಟೊತ್ತಿಗೆ ಮ್ಯಾಗ ಹೋಗಿ ನಾವು 6:45ಗೆ ಒಳಗಡೆ ಹೋದ್ವಿ. ಸೊ ಇವಾಗ 11 ಗಂಟೆಗೆ ಆಚೆ ಬರ್ತಾ ಇದೀವಿ. ಹೇಗಿತ್ತಂದ್ರೆ ನೀವು ಅಲ್ಲಿ ನೋಡ್ಬೋದು ಎಷ್ಟು ಜನ ಇದ್ರು. ತುಂಬಾನೇ ಜನ ಆಗೋದ್ರು. 6:45 ಹೋದ್ರು ಬೇಗ ಮಾಡ್ತಾರ ಅಂದ್ರೆ ಎಂತದ್ದು ಇಲ್ಲ. 9 ಗಂಟೆಗೆ ಅವ್ರು ಸ್ಟಾರ್ಟ್ ಮಾಡಿದ್ದು. 9-9:30 ಹಂಗೇನೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಜನ ಆದ್ಮೇಲೆ ಫಸ್ಟ್ ರೌಂಡ್ ಹೇಗಿತ್ತು ಅಂದ್ರೆ, ಫಸ್ಟ್ ರೌಂಡ್ ಗ್ರೂಪ್ ಡಿಸ್ಕಷನ್ ಇತ್ತು. ಸೊ ಗ್ರೂಪ್ ಡಿಸ್ಕಷನ್ ಅಲ್ಲಿ 6 ಜನನ್ನ ಕರ್ಕೊಂತಾರೆ. 6 ಜನನ್ ಕರ್ಕೊಂಡು, ಸೊ ನಿಮ್ ಇಷ್ಟ ಬಂದಿದ್ದ ಟಾಪಿಕ್ ನ ನೀವು 1 ಮಿನಿಟ್ ಮಾತಾಡ್ಬೇಕು. ಕರೆಕ್ಟ್ ಏನ್ ಹೇಳ್ತಾವ್ ನೋಡಿ ನನ್ನ ಫ್ರೆಂಡ್, ನಮ್ ಮಾತೃಭಾಷೆನೇ ತೊದ್ಲುತ್ತೀವಿ, ಇನ್ ಇಂಗ್ಲಿಷ್ ತೊದ್ಲಲ್ವಾ, ತೊದ್ಲುತ್ತೀವಿ. ಸೊ ಫಸ್ಟ್ ರೌಂಡ್ ಕ್ಲಿಯರ್ ಆಯ್ತು ನಮ್ಮಿಬ್ರದ್ದು. ಅದಾದ್ಮೇಲೆ ಫಸ್ಟ್ ರೌಂಡ್ ಏನೋ ಈಸಿ ಇತ್ತು. ಈಸಿ ಅಂದ್ರೆ ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ. ಸೊ ಮಾತಾಡ್ಬೋದು, ಪ್ರಿಪೇರ್ ಆಗೋದೇ ಬೇಕಾಗಿಲ್ಲ ನಮ್ಗೆ. ನಾನ್ ಸೋಷಿಯಲ್ ಮೀಡಿಯಾ ತಗೊಂಡೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ದೆ. ಅವನು ಟ್ರಾಫಿಕ್ ತಗೊಂಡ, ಅವನು ಟ್ರಾಫಿಕ್ ಅಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಇತ್ತು ಹೇಳ್ದ. ಓಕೆ ಆಯ್ತು, 3 ಮೆಂಬರ್ಸ್ ನ ಸೆಲೆಕ್ಟ್ ಮಾಡಿದ್ರು. ಸೆಕೆಂಡ್ ರೌಂಡ್ ಫುಲ್ ಖುಷಿ ಆಗಿದ್ವಿ, ನಾವಿಬ್ರು ಸೆಲೆಕ್ಟ್ ಆಯ್ತಲ್ಲ ಅಂತ. ಅಲ್ಲಲ್ಲೇ ಪ್ಲೇಸ್ ಏನಿಗೆ ಚೇಂಜ್ ಆಗ್ತಿದೆ ಅಂದ್ರೆ ವಿಡಿಯೋ ಮಾಡಕ್ ಬಿಡ್ತಿರ್ಲಿಲ್ಲ ಇಲ್ಲಿ. ಓಕೆನಾ? ಸೆಕೆಂಡ್ ರೌಂಡ್ ಬಂದ್ವಾ, ಸೆಕೆಂಡ್ ರೌಂಡ್ ಹೋದ್ವಿ. ಅಲ್ಲೇನಾಯ್ತು, AI ಕೊಟ್ರು, ಇನ್ನೊಬ್ರಿಗೆ ಡಿಮಾನಿಟೈಸೇಷನ್ ಕೊಟ್ರು. ಅಂದ್ರೆ ಅಗೇನ್ಸ್ಟ್ ಮಾತಾಡಿ, ಪಾಸಿಟಿವ್ ನೆಗೆಟಿವ್ ಈ ತರ ಡಿಫ್ರೆನ್ಸ್ 3 ಜನನ್ನ ಆ ಕಡೆ ಈ ಕಡೆ ಮಾಡ್ಬಿಟ್ಟು ನೀವ್ ಇದ್ರ ಬಗ್ಗೆ ಮಾತಾಡಿ ಅಂತ. ಅವಾಗ ಏನಾಯ್ತು, 1 ಮಿನಿಟ್ ಟೈಮ್ ಕೊಟ್ರು. ಬಟ್ 1 ಮಿನಿಟ್ ಟೈಮ್ ಕೊಟ್ರು ಏನಾಯ್ತು, ಸ್ವಲ್ಪ ನನ್ಗೂ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ತೊದ್ಲಿಸ್ದೆ. ನನ್ನ ಫ್ರೆಂಡು ಸೇಮ್ ಅದೇ ಆಯ್ತು. ಅದಾದ್ಮೇಲೆ ಇಬ್ರದ್ದು ರಿಜೆಕ್ಟ್ ಆಯ್ತು. ಆಮೇಲೆ ನೀಟಾಗಿ ಕರೆದ್ಬಿಟ್ಟು ನಮ್ಮನ್ನ, ಸೊ ಸೆಕೆಂಡ್ ರೌಂಡ್ ಫೇಲ್ ಆಗಿದೆ, ನೀವು ಕೂಲ್ ಆಗಿ 3 ತಿಂಗಳು ಮನೇಲಿರಿ, ಅಂದ್ರೆ ಕೂಲ್ ಪೀರಿಯಡ್ ತರ
3 ತಿಂಗಳು ನೀವು ಅಪ್ಲೈ ಮಾಡಂಗಿಲ್ಲ, ಅದಾದ್ಮೇಲೆ ಸೇಮ್ ಕಂಪ್ನಿಗೆ ಅಪ್ಲೈ ಮಾಡಬಹುದು ಅಂದ್ರು. ಇದರಿಂದ ನನಗ್ ತಿಳಿದಿದ್ದು ಏನಂದ್ರೆ ನಾವು ಎಷ್ಟು ದೊಡ್ಡ ಕಾಲೇಜ್ಗೆ ಹೋಗ್ತೀವಿ, ಎಷ್ಟು ಮಾರ್ಕ್ಸ್ ತಗೋತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ. ನಮ್ಗೆ ಏನ್ ಸ್ಕಿಲ್ಸ್ ಇದೆ, ನಾವು ಅವ್ರ ಜಾಬ್ಗೆ ಸೂಟ್ ಆಗ್ತೀವಾ, ಆ ಸ್ಕಿಲ್ಸ್ ನಮ್ಮ ಹತ್ರ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಒಂದ್ ಕಂಪ್ನಿ ಕೆಲಸ ಸಿಗ್ಬೇಕಾದ್ರೆ ನಮ್ ಮಾರ್ಕ್ಸ್ ಕಾರ್ಡ್ ನೋಡಲ್ಲ, ಅವ್ರು ನಮ್ಮ ಸ್ಕಿಲ್ಸ್ ನೋಡ್ತಾರೆ. ಹಾಗೆ ನಾವು ಒಂದೆರಡು ಕಂಪ್ನಿಗೆ ಅಪ್ಲೈ ಮಾಡ್ಬಿಟ್ಟು ಇಂಟರ್ವ್ಯೂ ಬರುತ್ತೆ ಅಂತ ಕಾದ್ರೆ ಆಗೋದಿಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಒಂದು 10 ರಿಂದ 15 ಜಾಬ್ಗಳಿಗೆ ಅಪ್ಲೈ ಮಾಡಿದ್ರೆ ಒಂದಿಲ್ಲ 2 ಇಂಟರ್ವ್ಯೂ ಕಾಲ್ ಅನ್ನ ನಮ್ಗೆ ಬರುತ್ತೆ. ಯಾರೇ ಕೂಡ ಇಂಟರ್ವ್ಯೂ ಕೊಡ್ಬೇಕಾದ್ರೆ, ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಈ ತರ ಇದ್ದೇ ಇರುತ್ತೆ. ಒಂದು ಪಾಸ್ ಆಗ್ತೀವಿ, ಒಂದು ಫೇಲ್ ಆಗ್ತೀವಿ. ಸ್ಕೂಲ್ ಟೈಮಲ್ಲಿ ಎಕ್ಸಾಮ್ ಪಾಸ್ ಫೇರ್ಗೆ ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ, ಇನ್ನೊಂದ್ಸತಿ ಬರ್ದಿ ಪಾಸ್ ಆಗ್ತಾ ಇದ್ವಿ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಇನ್ನೊಂದು ಟ್ರೈ ಮಾಡ್ತಾ 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 ಸಿಗುತ್ತೆ. ಇವಾಗ ನಾವು ಬೆಳಗಿಂದ ಟಿಫನ್ ಮಾಡಿರ್ಲಿಲ್ಲ ನಮ್ ಹುಡುಗ, ಅದಕ್ಕೆ ಟಿಫನ್ ಮಾಡ್ಲೇಬೇಕಂತ ಇಲ್ಲೆಲ್ಲ ಒಂದ್ ರೌಂಡ್ ಹಾಕಿದ್ವಿ, ಹೋಟ್ಲೇ ಇಲ್ಲ, ಎಲ್ಲೂ ಕೂಡ ಹೋಟ್ಲೇ ಇಲ್ಲ. ಕಂಪ್ನಿಗಳು ಅವರ ಪ್ರೈವೇಟ್ ಕ್ಯಾಂಟೀನ್ ಗಳನ್ನ ಇಟ್ಟಿರ್ತಾರೆ ಒಳಗಡೆ, ಅದು ಬರೀ ಸ್ಟಾಫ್ ಗೆ ಎಂಪ್ಲಾಯೀಸ್ ಮಾತ್ರ ಇರುತ್ತೆ. ಬಟ್ ನಮ್ಗೆ ಇಲ್ಲೆಲ್ಲೂ ಹೋಟೆಲ್ ಇಲ್ಲ, ಇಲ್ಲಿಂದ ಆಚೆ ಹೋಗ್ಬೇಕು. ಬಟ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಇಲ್ಲಿರೋ ಕಂಪ್ನಿ ಬಗ್ಗೆ ತಿಳ್ಕೊಂಡು ಇಲ್ಲಿ ಅಪ್ಲೈ ಮಾಡ್ಬೋದು ಅನ್ಬಿಟ್ಟು ನಾವಿದ್ವಿ. ಇಲ್ಲಿ ನಮ್ಗೊಂದು ನಂದಿನಿ ಬೂತ್ ಕಾಣಿಸ್ತು. ಇಲ್ಲಿ ಇವಾಗ ಹಾಲು ಬನ್ನು ಏನಾರು ತಿನ್ಕೊಂಡು ಇನ್ನೊಂದ್ ಸ್ವಲ್ಪ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಆಮೇಲೆ ಬಂದ್ಮೇಲೆ ಏನ್ ಅನ್ಸುತ್ತೆ ಅಂದ್ರೆ, ಎಲ್ರಿಗೂ ಅನ್ಸತ್ ಸಹಜ, ಒಂದ್ಸತಿ ಫೇಲ್ ಆದ್ಮೇಲೆ ಇಲ್ಲ ರಿಜೆಕ್ಟ್ ಆದ್ಮೇಲೆ ಎಲ್ರಿಗೂ ಅನ್ಸತ್ ಸಹಜ. ಏನಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಸ್ಕೂಲಿಂದ ಹಿಡಿದು ಕಾಲೇಜ್ ಗಂಟ ಲಕ್ಷಾಂತರ ರೂಪಾಯಿ ಸುರಿತಾರೆ ಡೊನೇಷನ್. ಅದ್ರ ಜೊತೆ ಟ್ಯೂಷನ್ ಫೀಸು, ಬುಕ್ಕು, ಸ್ಟೇಷನರಿ, ಶೂಸು, ಯೂನಿಫಾರ್ಮ್ಸು ಈ ತರ ಎಲ್ಲ ಖರ್ಚು ಮಾಡ್ತಾರೆ. ಆಮೇಲೆ ಒನ್ಸ್ ನಾವು ಗ್ರಾಜುಯೇಷನ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಅನ್ಸುತ್ತೆ ಒಳ್ಳೆ ಕಡೆ ಒಳ್ಳೆ ಕಂಪ್ನಿಗೆ ಹೋಗಿ ಜಾಬ್ ತಗೋಬೇಕು, ಜಾಬ್ ತಗೊಂಡು ಚೆನ್ನಾಗಿ ನೋಡ್ಕೋಬೇಕು ಅನ್ಸುತ್ತೆ. ಅದೇ ಫೋರ್ಸ್ ಅಲ್ಲಿ ಹೋಗ್ತಿವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಒಂದೇ ಒಂದು ಫೇಲ್ಯೂರ್ ಆಗಿದ ತಕ್ಷಣ ಏನೋ ತಲೆ ಮೇಲೆ ಬಿದ್ದಿತ್ತಾರ ಅನ್ಕೊಂತೀವಿ. ದೊಡ್ಡವ್ರು ಹೇಳಿರೋ ಹಾಗೆ ಫೇಲ್ಯೂರ್ ಇಸ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ದಿ ಸಕ್ಸಸ್. ಆರಾಮಾಗಿ ಟ್ರೈ ಮಾಡ್ತಾ ಇರೋಣ, ಇದೆಲ್ಲ ಅಂದ್ರೆ ಇನ್ನೊಂದ್ ಸಿಗುತ್ತೆ. ನಾವು ಒಳಗಡೆ ನೋಡಿದ ತಕ್ಷಣ ಸಕಲಾಗಿದೆ MNC ಆದ್ರೆ ಚೆನ್ನಾಗಿರುತ್ತೆ ಅನ್ಕೋತೀವಿ, ಬಟ್ ರಿಜೆಕ್ಟ್ ಆಗಿದ ತಕ್ಷಣ ಬೇಜಾರಾಗ್ಬಿಡ್ತೇವೆ, ಇಂಥ ಕಂಪ್ನಿಗೆ ನಾವು ಹೋಗಕ್ ಆಗಿಲ್ವಲ್ಲ ಅಂತ. ಸೊ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋಣ, ಇಂಥ ಕಂಪ್ನಿ ಅವರು ನಮ್ಮನ್ನ ತಗೊಳ್ಳಿಲ್ವಲ್ಲ ಅಂತ. ಸೊ ಹಂಗೇನೆ ಅಭ್ಯಾಸ, ಒಂದ್ 2-3 ಇಂಟರ್ವ್ಯೂ ಆದ್ಮೇಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗ್ ಅಟೆಂಡ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲವೂ ಅಂತ. ವಾಕಿನ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ. ರೆಫರೆನ್ಸು ಇಲ್ಲ ಏನಾದ್ರು ಇತ್ತಂದ್ರೆ ಅವರೇ ಮೇಲ್ ಕಳ್ಸಿದ್ರೆ ಅವ್ರಿಗೆಲ್ಲ ಸಪರೇಟ್ ಬೇಗ ಇಂಟರ್ವ್ಯೂಗಳು ಆಗ್ತಿತ್ತು. ಅದ್ರ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನಾನು ಅದ್ರ ಜಡ್ಜ್ ಮಾಡಕ್ ಆಗಲ್ಲ. ಮೇಜರ್ ತಪ್ಪು ನಾವು ಮಾಡೋದೇನಂದ್ರೆ, ಓದೋ ಟೈಮಲ್ಲಿ ಓದೋದನ್ನ ಬಿಟ್ಟು ಬೇರೆಯವರ ಲೈಫ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಸಿಸ್ಟಮೇ ಸರಿಗಿಲ್ಲ ಅಂತೀವಿ. ಒಂದು ಸತಿ ರಿಯಾಲಿಟಿ ನಮ್ ಕಣ್ಮುಂದೆ ಬಂದಾಗ ಎಜುಕೇಶನ್ ಮುಂದೆ ಹೋಗಿರುತ್ತೆ, ಬಾಯ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಬಿಟ್ಟೋಗಿರ್ತಾರೆ, ತಂದೆ ತಾಯಿಗೆ ವಯಸ್ಸಾಗಿರುತ್ತೆ. ಆಗ ಫೈಲ್ ಇಟ್ಕೊಂಡು ಕೆಲ್ಸಕ್ಕಾಗಿ ಜಾಬ್ಲೆಸ್ ಆಗಿ ಅಲಿತಾ ಇರ್ತೀವಿ. ಮತ್ತೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಮ್ಗೆ 15 ರಿಂದ 20 ವರ್ಷದವರೆಗೂ ಬೇಡದೇ ಇರೋದನ್ನೇ ಕಲ್ಸೋದ್ ಜಾಸ್ತಿ, ಬೇಕಾಗಿರುವಂತ ಸ್ಕಿಲ್ ಗಳನ್ನ ಬಿಟ್ಟು. ಇನ್ನೊಂದೇನಂದ್ರೆ, ನೀವು ಒಂದ್ಸತಿ ಏನಾದ್ರು ಮಾನ್ಯದ ಟೆಕ್ ಪಾರ್ಕ್ ಬಂದ್ರೆ ಒಂದ್ 5-6 ರೆಸ್ಯೂಮೆ ಜೊತೆ ಬಂದ್ಬಿಡಿ. ಯಾವ್ಯಾವ ಕಂಪ್ನಿ ಹೈರಿಂಗ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ಹೋಗಿ ಕಂಪ್ನಿ ಮುಂದೆ ಇಂಟರ್ವ್ಯೂ ಅಂತ ಕೇಳಿದ್ರೆ ಹೈರಿಂಗ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳ್ತಾರೆ. ನಾವು ಚಿಕ್ಕ ವಯಸ್ಸಿಂದ ಮಾರ್ಕ್ಸ್ A+, ಇದೇ ಗ್ರೇಡು, ಮಾರ್ಕ್ಸ್ ಇದೇ ಬರ್ಬೇಕಂತಿದ್ವಿ. ಬಟ್ ಅದ್ ಯಾವ್ದು ಕೂಡ ನೋಡ್ಲಿಲ್ಲ ರೆಸ್ಯೂಮೇಲಿ. ನೋಡಿದ್ದೇನ್ ಗೊತ್ತಾ, ನೋಡಿದಿಷ್ಟೇ ಕಮ್ಯುನಿಕೇಶನ್ ಸ್ಕಿಲ್. ಎಷ್ಟು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾನೆ, ಹಾಗೆ ಎಲ್ರೂ ಮುಂದೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಟೈಪಿಂಗ್ ಸ್ಕಿಲ್ಸ್, ಅದಾದ್ಮೇಲೆ ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡೋ ಅಷ್ಟು ಬೇಸಿಕ್ ನಾಲೆಡ್ಜ್ ಇರಬೇಕು. ಪೇಷನ್ಸ್ ಚೆಕ್ ಮಾಡ್ತಾರೆ. ಮುಖ್ಯವಾಗಿ ನಾವು ಯಾವ ಕಂಪ್ನಿಗೆ ಇಂಟರ್ವ್ಯೂ ಕೊಡ್ತಾ ಇದೀವಿ, ಹಾಗೆ ಯಾವ ರೋಲ್ಗೆ ಇಂಟರ್ವ್ಯೂ ಕೊಡ್ತಾ ಇದೀವಿ ಅನ್ನೋದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಂಡು ಹೋಗಿರ್ಬೇಕು. ಇಲ್ಲಿ ಯಾವುದೇ ಕಂಪ್ನಿಗೆ ಬಂದ್ರು ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಕಲ್ತಿರ್ಬೇಕು. ಇಂಗ್ಲಿಷ್ ಜೊತೆ ಹಿಂದಿ ಇತ್ತಂದ್ರೆ ನಿಮ್ಗೆ ಆದಷ್ಟು ಬೇಗನೆ ಕೆಲಸ ಸಿಗೋ ಸಾಧ್ಯತೆ ಇರುತ್ತೆ. ನನ್ಗನ್ಸೋದ್ ಏನಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಕಡಿಮೆ ಆಗುತ್ತಂದ್ರೆ, ನಾವು ಲಕ್ಷ ಏನ್ ಡೊನೇಷನ್ ಕೊಡ್ತೀವಿ, ಫೀಸ್ ಕಟ್ತೀವಲ್ಲ ಕಾಲೇಜಸ್ ಅಲ್ಲಿ, ಆ ಕಾಲೇಜಸ್ ಅಲ್ಲೇ ನಮ್ಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕು, ರೆಕ್ರೂಟ್ ಮಾಡ್ಕೊಡ್ಬೇಕು ಕಂಪ್ನಿಗಳಿಗೆ. ಸೊ ಅವಾಗ್ಲೇನೆ ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪನ ಕಮ್ಮಿ ಆಗುತ್ತೆ. ವಾಕಿನ್ ಬಂದಾಗ ಫ್ರೆಶರ್ ಗಳಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಇಂಟರ್ವ್ಯೂಸ್ ಫೇಸ್ ಮಾಡ್ಬೇಕು. ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ಏನ್ ಬೇಕು ಅದೆಲ್ಲದನ್ನು ಸ್ವಲ್ಪ ನಾಲೆಡ್ಜ್ ಕೊಡ್ಬೇಕು ಕಾಲೇಜಸ್. ಅವಾಗ ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿ ಬೇಗ ಕೆಲಸಗಳು ಸಿಗುತ್ತೆ. ಇದು ನನ್ನ ಮಾನ್ಯದ ಟೆಕ್ ಪಾರ್ಕ್ ನ ಇವತ್ತಿನ ಎಕ್ಸ್ಪೀರಿಯನ್ಸ್. ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಫಸ್ಟ್ ಜಾಬ್ ಇಂಟರ್ವ್ಯೂಗೆ ಹೋದಾಗ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.